ಭಾರತದಿಂದ ಕಲ್ಲಿದ್ದಲು ಮಾಯವಾದರೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ಭಾರತದಲ್ಲಿ ಸುಮಾರು 70% ವಿದ್ಯುತ್ ಕಲ್ಲಿದ್ದಲಿನಿಂದ ಬರುತ್ತದೆ. ಕಲ್ಲಿದ್ದಲು ಕೊರತೆಯಾದರೆ ಲೋಡ್ ಶೆಡ್ಡಿಂಗ್ ಹೆಚ್ಚಾಗಿ ವಿದ್ಯುತ್ ಸಮಸ್ಯೆ ಉಂಟಾಗುತ್ತದೆ. ನಗರ ಪ್ರದೇಶಗಳು ಮತ್ತು ಹಳ್ಳಿಗಳಲ್ಲಿ ರೈತರಿಗೆ ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಗೆ ಇದರಿಂದ ಬಹಳ ತೊಂದರೆಯುಂಟಾಗುತ್ತದೆ. ಕಲ್ಲಿದ್ದಲು ಒಂದು ಭೂಗರ್ಭ ಇಂಧನವಾಗಿದ್ದು, ಲಕ್ಷಾಂತರ ವರ್ಷಗಳ ಹಿಂದೆ ಸಸ್ಯಗಳು ಮತ್ತು ಮರಗಳು ಮಣ್ಣಿನಡಿ ಒತ್ತಡ ಮತ್ತು ಉಷ್ಣದಿಂದ ರೂಪುಗೊಂಡಿದ್ದಾಗಿದೆ. ಭಾರತವು ಜಗತ್ತಿನ ಅತಿ ದೊಡ್ಡ ಕಲ್ಲಿದ್ದಲು ಸಂಗ್ರಹ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಅಮೆರಿಕ, ರಷ್ಯಾ, ಚೈನಾ ಮತ್ತು ಆಸ್ಟ್ರೇಲಿಯಾದ ನಂತರ ಭಾರತದ ಸ್ಥಾನವಿದೆ. ಭಾರತದಲ್ಲಿ 400 ಕೋಟಿ ಟನ್ಗಿಂತ ಹೆಚ್ಚು ಕಲ್ಲಿದ್ದಲ ಸಂಗ್ರಹವಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಛತ್ತೀಸ್ಗಢ ರಾಜ್ಯದಿಂದ ತೆಗೆಯಲಾಗುತ್ತದೆ. ಅಲ್ಲಿ ಸುಮಾರು 22 ಲಕ್ಷ ಮಿಲಿಯನ್ ಟನ್ಗಿಂತಲೂ ಹೆಚ್ಚು ಉತ್ಪಾದನೆ ಇದೆ. ಎರಡನೇ ಸ್ಥಾನದಲ್ಲಿ ಜಾರ್ಖಂಡ್ ರಾಜ್ಯವಿದ್ದು ಸುಮಾರು 100 ರಿಂದ 125 ಲಕ್ಷ ಮಿಲಿಯನ್ ಟನ್ ಕಲ್ಲಿದ್ದಲು ತೆಗೆಯಲಾಗುತ್ತದೆ. ಮೂರನೇ ಸ್ಥಾನದಲ್ಲಿ ಒಡಿಶಾ ರಾಜ್ಯವಿದ್ದು ಅಲ್ಲಿ ಸುಮಾರು 100 ಲಕ್ಷ ಮಿಲಿಯನ್ ಟನ್ಗಿಂತಲೂ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆಯಾಗುತ್ತದೆ. ಭಾರತದ ವಿದ್ಯುತ್ ಮತ್ತು ಸಿಮೆಂಟ್ ಉದ್ಯಮ ಬಹುಪಾಲು ಕಲ್ಲಿದ್ದಲಿನ ಮೇಲೆಯೇ ಅವಲಂಬಿತವಾಗಿದೆ. ಈಗ ಪ್ರಶ್ನೆ ಏನೆಂದರೆ, ಕಲ್ಲಿದ್ದಲಿನಿಂದ ವಾಯು ಮಾಲಿನ್ಯ ಮತ್ತು ಅನೇಕ ಕಾಯಿಲೆಗಳನ್ನು ಭಾರತ ಎದುರಿಸುತ್ತಿದೆ. ಆದ್ದರಿಂದ ಭಾರತವು ಕಲ್ಲಿದ್ದಲಿನ ಮೇಲೆಯೇ ಅವಲಂಬಿತವಾಗಿರಬೇಕಾ ಅಥವಾ ಸಂಪೂರ್ಣ ಗ್ರೀನ್ ಎನರ್ಜಿ ಕಡೆಗೆ ಸಾಗಬೇಕಾ ಎಂಬುದನ್ನು ಕಮೆಂಟ್ ಮಾಡಿ. ಇದೇ ತರಹದ ಹೆಚ್ಚು ಕುತೂಹಲಕಾರಿ ವಿಷಯಗಳಿಗಾಗಿ ಒನ್ ಆ್ಯಂಡ್ ಆಲ್ ಭರಣಿ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.